ಕೂತ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಂತರೆ ಕೂತ್ಕೊಳ್ಳೋಕ್ಕಾಗಲ್ಲ, ಮೆಟ್ಲಂತೂ ಮೊದಲೇ ಹತ್ತಕ್ಕಾಗಲ್ಲ, ಮಂಡಿ ನೋವು. ಇದನ್ನು ಸಾಕಷ್ಟು ಬಾರಿ ಸುಮಾರು ಜನಗಳಿಂದ ಕೇಳಿರ್ತೀವಿ. ಸೊ ಇವತ್ತು ನಾವು ಮಂಡಿ ನೋವನ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಆಗಿ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸನ್ನು ನೋಡೋಣ. ಹೇಗೆ ಈ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡೋದು ಅಂತ. ಇದನ್ನು ನೀವು ಬೆಳಗ್ಗೆ ಎದ್ದಾಗ ಮಾಡ್ಬೋದು ಅಥವಾ ರಾತ್ರಿ ಮಲಗೋಕ್ಕೆ ಮುಂಚೆ ಮಾಡ್ಬೋದು. ನಿಮ್ಮ ಹಾಸಿಗೆ ಮೇಲೇ ಕುತ್ಕೊಂಡು ಮಲ್ಕೊಂಡು ಮಾಡುವಂಥ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ನ ಇವತ್ತು ನೋಡ್ತಾ ಇದ್ದೀವಿ. ಸೊ ನಿಮಗೆ ಯಾವಾಗೆಲ್ಲ ಫ್ರೀ ಟೈಮ್ ಸಿಗುತ್ತೆ ನೀವು ಇದನ್ನು ಮಾಡ್ಕೋಬೋದು. ಎವ್ರಿ ಡೇ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಈ ಥರ ಕುತ್ಕೊಳ್ಳಿ. ನಿಮ್ಮ ಟೋಸ್ಗಳು ನಿಮಗೆ ಪಾಯಿಂಟ್ ಆಗಿರಲಿ, ಮೇಲಕ್ಕೆ ಎತ್ಕೊಳ್ಳಿ. ಆ್ಯಂಡ್ ಲಿಫ್ಟ್ ಯುವರ್ ಲೆಗ್ಸ್. ಫಸ್ಟು ಒಂದೊಂದೇ ಕಾಲನ್ನು ಲಿಫ್ಟ್ ಮಾಡೋಣ. 1, ತಿರ್ಗಾ ಇಳಿಸಿ. 2, 3, 4, 5, 6, 7, 8, 9, 10. ಇನ್ನೊಂದು ಕಾಲು. 1, 2, 3, 4, 5, 6, 7, 8, 9, 10. ಎಸ್. ನೆಕ್ಸ್ಟು ಸೊ ಎರಡೂ ಕಾಲುಗಳು ನಿಮ್ಮ ಹಾಸಿಗೆ ಮೇಲೆ ಇರಲಿ. ಆ್ಯಂಡ್ ಈ ನೀಸ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಇಲ್ಲ ನನಗೆ ಆಗ್ತಾ ಇಲ್ಲ ಅನ್ನೋರು ಸ್ವಲ್ಪ ಆರ್ಚ್ ಅಲ್ಲಿ ಇಟ್ಕೋಬೋದು, ತೊಂದರೆ ಇಲ್ಲ. ಬಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಯನ್ನು ಬೆಡ್ಡಿಗೆ ಟಚ್ ಮಾಡೋಕ್ಕೆ ಟ್ರೈ ಮಾಡಿ, ಸ್ಟ್ರೈಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಾವು ಮುಂದಕ್ಕೆ ಬೆಂಡ್ ಮಾಡಿ. 1, ನೆಕ್ಸ್ಟ್ ಇನ್ಸೈಡ್ ನಿಮ್ಮ ಟೋಸ್ ನಿಮಗೆ ಪಾಯಿಂಟ್ ಮಾಡೋ ಥರ. 2, 3, 4, 5, 6, 7, 8, 9, 10. ಸೊ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಸ್ಪ್ಲೀನ್ ಮಸಲ್ಸ್ ಮೇಲೆ ನೀವು ವರ್ಕೌಟ್ ಮಾಡ್ತಾ ಇರ್ತೀರ. ಆ್ಯಂಡ್ ನೆಕ್ಸ್ಟ್ ಇದೇ ಸೇಮ್. ಈಗೇನು ಮಾಡಬೇಕು ಅಂದರೆ ನಿಮ್ಮ ಹೀಲು ನಿಮ್ಮ ಹಾಸಿಗೆನ ಟಚ್ ಮಾಡ್ತಾ ಇರಲಿ. ಆ್ಯಂಡ್ ನಿಮ್ಮ ಟೋಸ್ ಪಾಯಿಂಟಿಂಗ್ ಅಪ್ವರ್ಡ್ಸ್ ಸ್ಟ್ರೈಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೀವು ಫ್ರಂಟ್ಗೆ ಬೆಂಡ್ ಆಗಿ. 1, 2, 3, 4, 5, 6, 7, 8, 9, 10. ಸೊ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಕ್ವಾಡ್ಸ್ ಮಸಲ್ಸ್ ಅಥವಾ ನಿಮ್ಮ ಕಾಫ್ ಮಸಲ್ಸ್ ಈ ಎರಡು ಮಸಲ್ಸಲ್ಲಿ ನಿಮಗೆ ಸ್ಟ್ರೆಚ್ ಕಾಣಿಸ್ಬೋದು. ಸ್ಟ್ರೆಚ್ ಆಗ್ತಿದ್ರೆ ದಟ್ ಇಸ್ ರಿಯಲಿ ಗುಡ್. 1, 2, 3, 4, 5, 6, 7, 8, 9, 10. ಇವಾಗ ಎರಡೂ ಕಾಲುಗಳನ್ನ ಇಟ್ಕೊಡಿ. ಆ್ಯಂಡ್ ಆಪೋಸಿಟ್ ಕಾಲನ್ನ ಟಚ್ ಮಾಡೋಕ್ಕೆ ಟ್ರೈ ಮಾಡಿ. 1, 2, 3, 4, 5, 6, 7, 8, 9, 10. ಎಸ್. ನೆಕ್ಸ್ಟ್ ಒಂದು ಪಿಲ್ಲೋವನ್ನು ತಗೊಳ್ಳಿ. ಆ ಪಿಲ್ಲೋವನ್ನು ನಿಮ್ಮ ಮಂಡಿಯ ಕೆಳಗೆ ಎಕ್ಸಾಕ್ಟ್ ಸೆಂಟರ್, ನಿಮ್ಮ ನೀ ಸೆಂಟರ್ ಅಲ್ಲಿಡಿ. ಆ್ಯಂಡ್ ಟ್ರೈ ಟು ಕಂಪ್ರೆಸ್. ಸೊ ನಿಮ್ಮ ಮಂಡಿಯನ್ನು, ಈ ಪಿಲ್ಲೋವನ್ನು ಮಂಡಿಯಿಂದ ಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಈ ಹೀಲ್ ಲಿಫ್ಟ್ ಆಗಬಾರ್ದು, ಅದು ನಿಮ್ಮ ಹಾಸಿಗೆ ಮೇಲೆ ಇರಬೇಕು. ಸೊ ಪ್ರೆಸ್. ನಿಮಗೆ ಸಪೋರ್ಟ್ ಬೇಕು ಅಂತ ಅನ್ಸಿದ್ರೆ ನಿಮ್ಮ ಹಿಂದುಗಡೆ ಸಪೋರ್ಟ್ ಇಟ್ಕೋಬೋದು. ಪ್ರೆಸ್ ಮಾಡಿ ಬಿಡಿ. 1, 2, 3, 4, 5, 6, 7, 8, 9, 10. ಅದೇ ಥರ ಈ ಮಂಡಿಯನ್ನು ಪ್ರೆಸ್ ಮಾಡೋಣ. ಈ ಮಂಡಿಯನ್ನು ಬಳಸ್ಕೊಂಡು ನೀವು ದಿಮ್ಮನ್ನು ಪ್ರೆಸ್ ಮಾಡ್ತಾ ಇದ್ದೀರಾ. ಹೀಲನ್ನು ಎತ್ತಬೇಡಿ, ಈನ ಹಾಸಿಗೆ ಮೇಲೆ ಇಡಿ. ಓಕೆನಾ? 1,
2 3 4 5 6 7 8 9 10. ಸೊ ಇದು ಮಾಡೋದ್ರಿಂದ ನಿಮ್ಮ ನೀ ಸುತ್ತಲಿನ ಮಸಲ್ಸ್ ಮೇಲೆ ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ. ಸೊ ಈಗ ಏನು ಮಾಡಬೇಕು ಅಂದರೆ 2 ಪಿಲ್ಲೋವನ್ನು ಇಟ್ಕೊಳ್ಳಿ. 2 ಪಿಲ್ಲೋವನ್ನು ಇಟ್ಕೊಂಡು ಈಗ ನೀಯನ್ನು ಪ್ರೆಸ್ ಮಾಡೋಂಗಿಲ್ಲ, ಯು ಹ್ಯಾವ್ ಟು ಲಿಫ್ಟ್ ದ ಲೆಗ್. ಓಕೆನಾ? ಸೊ ಈ ಥರ ಪ್ಲೇಸ್ ಮಾಡಿಕೊಂಡು 1 2 3 4 5 6 7 8 9 10. ಇನ್ನೊಂದು ಕಾಲಲ್ಲಿ ಮಾಡೋಣ. ಸೊ ನಾನು ಯಾಕೆ ಇಷ್ಟೊತ್ತು ಮಾಡ್ತಾ ಇದ್ದೀನಿ ಅಂದರೆ ವಿಡಿಯೋ ನೋಡ್ತಾ ನೀವು ಕೂಡ ನನ್ನ ಜೊತೆ ಮಾಡ್ಬೋದು ಅಂತ. 1 2 3 4 5 6 7 8 9 10. ಎಸ್. ಸೊ ಪಿಲ್ಲೋ ಇಟ್ಕೊಂಡು ಮಾಡೋದು ಕಂಫರ್ಟಬಲ್ ಆಗಿಲ್ಲ ಅಂತ ಅನಿಸಿದ್ರೆ ನೀವು ಈ ಥರ ಕೂಡ ಮಾಡ್ಬೋದು. ನಿಮ್ಮ ಕೈಗಳನ್ನು ಲಾಕ್ ಮಾಡಿಕೊಂಡು ನಿಮ್ಮ ಮಂಡಿಯ ಕೆಳಗೆ ಸಪೋರ್ಟನ್ನು ಕೊಟ್ಟು ಲಿಫ್ಟ್ ದ ಲೆಗ್. 1 2 3 4 5. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಿಫ್ಟ್ ಮಾಡಿ. ಡೈಲಿ ಪ್ರಾಕ್ಟೀಸ್ ಆಗ್ತಾ ಯು ಕ್ಯಾನ್ ಲಿಫ್ಟ್ ಇಟ್ ಫುಲ್ಲಿ. ಸೊ ಒಂದೇ ದಿನ ಫುಲ್ ಸ್ಟ್ರೆಚ್ ಮಾಡೋಕ್ಕೋಗಿ ನೋವು ಮಾಡ್ಕೊಂಬಿಡಿ. ದಿಸ್ ಇಸ್ ಫಾರ್ ಸ್ಟ್ರೆಂಥನಿಂಗ್ ಆಫ್ ಯುವರ್ ನೀಸ್. 1 2 3 4 5 6 7 8 9 10. ನೆಕ್ಸ್ಟ್ ಲೈ ಡೌನ್, ಉದ್ದಕ್ಕೆ ಮಲಗಿ ಆ್ಯಂಡ್ ನಿಮ್ಮ ಒಂದು ನೀಯನ್ನು ಇಂಟರ್ಲಾಕ್ ಮಾಡಿ ಹೋಲ್ಡ್ ಮಾಡಿ ಆ್ಯಂಡ್ ನಿಮ್ಮ ಚೆಸ್ಟ್ ಹತ್ರ ತೊಗೊಂಬನ್ನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಚೆಸ್ಟ್ ಹತ್ರ ನೀಯನ್ನು ಪ್ರೆಸ್ ಮಾಡಿ. 1 2 3 4 5 6 7 8 9 10. ಇನ್ನೊಂದು ನೀ. 1 2 3 4 5 6 7 8 9 10. ಎಸ್. ಆ್ಯಂಡ್ ನೆಕ್ಸ್ಟ್ ಎಕ್ಸಸೈಸ್, ನಿಮ್ಮ ಸೈಡ್ಗೆ ತಿರುಗಿ ನಿಮ್ಮ ನೀಗಳನ್ನು ಈ ಥರ ಬೆಂಡ್ ಮಾಡ್ಕೊಳ್ಳಿ. ಒಂದು ಪಾದದ ಮೇಲೆ ಮತ್ತೊಂದು ಪಾದವನ್ನು ಇರಿಸಿ, ನಾನು ಇರಿಸಿದ್ದೀನಿ ನೋಡಿ ಆ ಥರ. ಆ್ಯಂಡ್ ಯು ಹ್ಯಾವ್ ಟು ಜಸ್ಟ್ ಓಪನ್ ಕ್ಲೋಸ್ ಮಾಡಬೇಕು. 1 2 3 4 5 6 7 8 9 10. ಇದು ಮಾಡೋದ್ರಿಂದ ನಿಮ್ಮ ಔಟರ್ ಥೈಸ್ ಮಸಲ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಇನ್ನೊಂದು ಸೈಡ್ ಮಾಡಿದ್ರೆ ನಾನು ಆ ಕಡೆ ಹೊಲ್ಕೊಳ್ಬೇಕಾಗತ್ತೆ. ಸೊ ಐ ಆಮ್ ನಾಟ್ ಡೂಯಿಂಗ್ ಇಟ್ ದ ಸೇಮ್ ವೇ, ಡೂ ಇಟ್ ದ ಅದರ್ ಸೈಡ್ ಆಲ್ಸೋ. ಓಕೆನಾ? ಸೊ ಇದನ್ನು ಯಾವಾಗ ಬೇಕಾದ್ರೂ ಮಾಡ್ಬೋದು. ನನಗೆ ಎಕ್ಸಸೈಸ್ಗೆ ಅಂತಲೇ ಒಂದು ಟೈಮ್ ಕೊಡೋಕ್ಕಾಗಲ್ಲ, ಕೆಳಗೆ ಕೂತ್ಕೊಂಡು ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಮ್ಯಾಟ್ ಮೇಲೆ ಮಾಡೋಕ್ಕಾಗಲ್ಲ ಅನ್ನೋರು ನಿಮ್ಮ ಹಾಸಿಗೆ ಮೇಲೆ ಪ್ರತಿನಿತ್ಯ ಈ ಎಕ್ಸಸೈಸ್ಗಳನ್ನ ಮಾಡ್ಬೋದು. ಬೆಳಿಗ್ಗೆ ಹೊತ್ತು ಈ ಎಕ್ಸಸೈಸ್ನ ಮಾಡೋದಾದರೆ ಎಕ್ಸಸೈಸ್ ಆದ ನಂತರ ನಿಮ್ಮ ರುಟೀನ್ ಕೆಲಸಕ್ಕೆ ನೀವು ಹೋಗ್ಬೋದು. ರಾತ್ರಿ ಹೊತ್ತು ಮಾಡ್ತಾ ಇದ್ದೀರಾ ಅಂತ ಅಂದರೆ ಎಕ್ಸಸೈಸ್ ಆದಮೇಲೆ ಹಾಗೆ ಒಳ್ಳೆ ನಿದ್ರೆಗೆ ಕೂಡ ನೀವು ಜಾರ್ಬೋದು. ಸೊ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಎವ್ರಿ ಡೇ ಮಾಡೋದನ್ನು ಮರಿಬೇಡಿ. ಇವತ್ತಿನಿಂದ 7 days ವಿತೌಟ್ ಫೇಲ್ ಫಾಲೋ ಮಾಡಿ. ನಿಮ್ಮ ನೀ ರಿಲೇಟೆಡ್ ಇಶ್ಯೂಸ್, ನೀ ಪೇಯ್ನ್, ಕಷ್ಟಪಡ್ತಿರೋದು ಇವೆಲ್ಲವೂ ಸುಮಾರಷ್ಟು ರಿಸಲ್ಟ್ಸ್ ನಿಮಗೆ ಕಮ್ಮಿ ಆಗುತ್ತೆ ಆ್ಯಂಡ್ ಯು ವಿಲ್ ಸಿ ದ ಬೆಸ್ಟ್ ರಿಸಲ್ಟ್ಸ್. ಓಕೆನಾ? ಸೊ ತುಂಬ ನೀ ಪೇನಲ್ಲಿದ್ದರೆ 10 ಕೌಂಟ್ಸ್ ಆಗ್ತಾಯಿಲ್ಲ ಅಂದರೆ 5 ಕೌಂಟ್ಸ್ ಮಾಡಿ. ಇನ್ಕ್ರೀಸ್ ದ ಕೌಂಟ್ಸ್ ಆ್ಯಸ್ ದ ಡೇ ಇನ್ಕ್ರೀಸಸ್. ಇದನ್ನು ಮಾಡೋದನ್ನ ಮರಿಬೇಡಿ. ಸೊ ದಟ್ ನಿಮ್ಮ ನೀ ಸ್ಟ್ರೆಂಥನಿಂಗ್ ಆಗೋದು ತುಂಬ ಮುಖ್ಯ. ಸೊ ನೀ ಸುತ್ತ ಇರುವಂಥ ಮಸಲ್ಸ್, ನಮ್ಮ ಕ್ವಾಡ್ ಮಸಲ್ಸ್, ನಮ್ಮ ಥೈ ಮಸಲ್ಸ್ ಆ್ಯಂಡ್ ನಮ್ಮ ಕಾಫ್ ಮಸಲ್ಸ್ ಆ್ಯಂಡ್ ದ ಸ್ಪ್ಲೀನ್ ಮಸಲ್ಸ್, ಈ 4 ನಾವು ಚೆನ್ನಾಗಿ ಸ್ಟ್ರೆಂಥನಿಂಗ್ ಮಾಡಿಕೊಂಡ್ರೆ ನಿಮ್ಮ ನೀ ಪ್ರಾಬ್ಲಮ್ಸಿಂದ ನೀವು ಮುಕ್ತಿಯನ್ನು ಪಡಿಬೋದು. ಸೊ ಜಸ್ಟ್ ಹಾರ್ಡ್ಲಿ
ಇಟ್ ಟೇಕ್ಸ್ 15 ಮಿನಿಟ್ಸ್ ಈ ಎಲ್ಲ ಎಕ್ಸಸೈಸ್ನ ಮಾಡಿ ಮುಗಿಸೋಕೆ. ಸೊ ಡೂ ದಿಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಆ್ಯಂಡ್ ಕೀಪ್ ಯುವರ್ ನೀ ಹೆಲ್ತ್ ಬೆಟರ್ ಡೇ ಬೈ ಡೇ.